ಇನ್ನೊಂದು ಕಡೆ ಲೋಕಾಯುಕ್ತ ಮೈಸೂರು ಲೋಕಾಯುಕ್ತದಲ್ಲಿ ತನಿಖೆ ಚುರುಕುಗೊಂಡಿದೆ. ಪೊಲೀಸರಿಂದ ಸ್ಥಳ ಮಹಜರು ಶುರುವಾಗಿದೆ. ಲೋಕಾ ಬೆನ್ನಲ್ಲೇ ಮುಡಾದಲ್ಲೂ ಕೂಡ ಚುರುಕುಗೊಂಡಂತ ಚಟುವಟಿಕೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು ಎಫ್ಐಆರ್ ದಾಖಲಾಗಿತ್ತು. ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ಸ್ಥಳ ಮಹಜರು. ಲೋಕಾ ಬೆನ್ನಲ್ಲೇ ಮುಡಾದಲ್ಲೂ ಕೂಡ ಚುರುಕುಗೊಂಡಂತ ಚಟುವಟಿಕೆ. ತಾಂತ್ರಿಕ ವಿಭಾಗದಿಂದ ಕಾನೂನು ವಿಭಾಗಕ್ಕೆ ಫೈಲ್ ಅನ್ನು ಶಿಫ್ಟ್ ಮಾಡಲಾಗಿದೆ. ಲೋಕಾಯುಕ್ತ ಪೊಲೀಸರು ದಾಖಲೆ ಕೇಳುವ ಹಿನ್ನೆಲೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ನಾವು ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದ ಸಾಕಷ್ಟು ಬೆಳವಣಿಗೆ ಆಗ್ತಿದೆ. ಒಂದ್ ಕಡೆ ಪತ್ರ ಬರೆದಿರುವಂಥದ್ದು ಸೈಟ್ ವಾಪಸ್ ಮಾಡುವಂಥ ವಿಚಾರ ಇರ್ಬೋದು. ಆದ್ರೆ ಇತ್ತ ತನಿಖೆ ಅನ್ನೋದು ಆಗಲೇಬೇಕು, ಯಾಕಂದ್ರೆ ಕೋರ್ಟ್ನಿಂದ ಕೂಡ ಸೂಚನೆ ಬಂದಿದೆ. ಇಲ್ಲಿ ಏನೇನಾಗ್ತಾ ಇದೆ, ಜೊತೆಗೆ ಈ ಫೈಲ್ಗಳನ್ನ ಕಲೆಕ್ಟ್ ಮಾಡುವಂಥದ್ದು, ಅದನ್ನೆಲ್ಲ ಸಂಗ್ರಹಿಸುವಂಥದ್ದೇ ದೊಡ್ಡ ಒಂದು ಚಾಲೆಂಜ್ ಆಗಿದೆ ಅಂತ ಆರಂಭದಿಂದಲೂ ಕೂಡ ನಾವು ಹೇಳಿದ್ವಿ. ಸೊ ಈಗ ಏನೇನು ಪ್ರಕ್ರಿಯೆ ಆಗ್ತಿದೆ ರಾಮ್? ಅವಿನಾಶ್, ಖಂಡಿತವಾಗಿಯೂ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪತ್ನಿ ನನಗೆ 14 ನಿವೇಶನಗಳು ಬೇಡ ಅಂತ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ರು ಸಹ ತನಿಖೆ ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲದೆ ಸಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಶುಕ್ರವಾರವೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಶನಿವಾರ ಭಾನುವಾರ ರಜಾ ದಿನ ಇದ್ದರೂ ಸಹ ಅಧಿಕಾರಿಗಳು ಬಂದು ಚೆಕ್ ಲಿಸ್ಟ್ಗಳನ್ನು ರೆಡಿ ಮಾಡಿಕೊಡುವಂಥದ್ದು ಮತ್ತು ಮುಂದಿನ ಆ್ಯಕ್ಷನ್ ಆಫ್ ಪ್ಲಾನ್ಗಳನ್ನು ಸಿದ್ಧ ಮಾಡ್ಕೊಂಡಿದ್ರು. ಹೀಗಾಗಿಯೇ ನಿನ್ನೆ ಏನು ಬೆಂಗಳೂರಿಗೆ ತೆರಳಿದಂತಹ ಲೋಕಾಯುಕ್ತ SP ಉದಯಶ್ ಅವರು ಎಲ್ಲ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದರು. ಮತ್ತು ಇವತ್ತು ಬೆಳಗ್ಗೆ 7:30ರಿಂದಲೇ ತನಿಖೆ ಚುರುಕುಗೊಂಡಿದೆ. ಮೊದಲು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ಅಧಿಕೃತವಾದಂತಹ ನೋಟಿಸನ್ನು ಲೋಕಾಯುಕ್ತರು ನೀಡಿದ್ರು. ಬೆಳಗ್ಗೆ 7:30ಕ್ಕೆ ಕಚೇರಿಗೆ ಬರುವಂತೆ. ಅದರಂತೆ ಇವತ್ತು ಬೆಳಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ 7:30ಕ್ಕೆ ಲೋಕಾಯುಕ್ತ ಕಚೇರಿಗೆ ಬಂದಿದ್ರು. ಕಚೇರಿಗೆ ಬಂದ ನಂತರ ಅವರಿಂದ ಕೆಲವು ದಾಖಲೆಗಳನ್ನು ಮತ್ತು ಮಾಹಿತಿಗಳನ್ನು ಸಂಗ್ರಹಿಸಿದಂಥ ಲೋಕಾಯುಕ್ತ ತಂಡ ಎಲ್ಲರೂ ಅಂದರೆ ಮೈಸೂರು, ಚಾಮರಾಜನಗರ, ಕೊಡಗು ಎಲ್ಲ ತಂಡದವರು ಸಹ ಅವರನ್ನು ಕತ್ಕೊಂಡು ಮೂಲ ಈ ಒಂದು ಸಮಸ್ಯೆ ಎಲ್ಲಿಂದ ಆರಂಭ ಆಗಿತ್ತು ಅಂದರೆ ಕೆಸರೆ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನೇನಿತ್ತು ಅದೇ ಹೇಳುವಂಥದ್ದು ಸಿದ್ದರಾಮಯ್ಯ ಅವರ ಪತ್ನಿ ನಮ್ಮ ಜಮೀನನ್ನು ಮುಡಾ ತಗೊಂಡ್ಕೊಂಡ್ರು ಅಂತೇಳಿ ಆ ಸ್ಥಳಕ್ಕೆ ಸ್ನೇಹಮಯಿ ಕೃಷ್ಣ ಮತ್ತು ಅಧಿಕಾರಿಗಳ ಜೊತೆ ತೆರಳಿದ್ರು. ಅಷ್ಟೇ ಅಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತ ಕೆಲಸವನ್ನು ಮಾಡಿ ಅವರನ್ನು ಸಹ ಜೊತೆಲಿ ಕರ್ಕೊಂಡು ಹೋಗಿದ್ರು. ಹೀಗಾಗಿ ತನಿಖೆ ಈಗಾಗಲೇ ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ರಾಮ್.